ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಹೊರಗಡೆ ಎಲ್ಲನ. ಗೈಸ್, ಇದು ಚಳಿಗಾಲದಲ್ಲಿ ಆಚೆ ಬರೋಕ್ಕಾಗ್ತಾ ಇರಲಿಲ್ಲ, ಸ್ನೋಫಾಲ್ ಆಗ್ತಾಯಿತ್ತು. ಬಟ್ ಈಗ ಬೇಸಿಗೆ ಸಮ್ಮರ್ ಶುರು ಆಗಿರೋದ್ರಿಂದ ಯಾವಾಗಲೂ ಆಚೆನೇ ಇರೋಣ ಅನಿಸುತ್ತೆ. ಈಗಂತೂ ತಣ್ಣ ಗಾಳಿ ಬರುತ್ತೆ ಗೈಸ್, ಆರಾಮಾಗಿ. ನಮ್ಮ ಹೇಮಂತ್ ಇನ್ನೂ ಎದ್ದಿಲ್ಲ ನೋಡಿ. ಈಗ ಎಬ್ಸಿ ಹೊರಗಡೆ ಬಂದೆ ನಾನು. ಸ್ವಲ್ಪ ಎದ್ದ ತಕ್ಷಣ ಆಚೆ ಬಂದು ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಕೂಲಾಗಿರುತ್ತಲ್ವ. ನೈಟೆಲ್ಲ ಫ್ಯಾನ್ ಹಾಕ್ಕೊಂಡು ಮಲಗಿ ಒಂದು ಸ್ವಲ್ಪ ಗಾಳಿಗೆ ಆಚೆ ಬಂದರೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಾನು ಆಲ್ರೆಡಿ ಎದ್ದು ಬೇಗನೆ ನೈಟೇ ಗಂಜಿ ಕಾಸಿಟ್ಟಿರ್ತೀನಿ ಗೈಸ್ ನಮ್ಮನೆಯವರಿಗೆ. ಈಗ ಬೇಸಿಗೆ ಶುರು ಆಗಿಬಿಟ್ಟಿದೆ ಅಲ್ವಾ, ಸ್ವಲ್ಪ ಗಂಜಿ ಆ ಥರ, ಆಮೇಲೆ ಹೆಸ್ರು ಕಾಳು ಆ ಥರ ಎಲ್ಲ ತಿಂದರೆ ತಂಪಾಗಿರುತ್ತೆ ಅಂತೇಳಿ ನಾನು ಒಂದು ಸ್ವಲ್ಪ ಗಂಜಿ, ಹೆಸ್ರು ಕಾಳು ಆ ಥರ ಎಲ್ಲ ಮೊಳಕೆ ಕಟ್ಟಿದ ಕಾಳು ಎಲ್ಲ ಮಾಡ್ತಾಯಿರ್ತೀನಿ ಅವಾಗವಾಗ. ಹಾಗಾಗಿ ಗಂಜಿ ಕಾಯಿಸಿಟ್ಟಿದ್ದೆ. ಇನ್ನು ರೈಸು ಸಾಂಬಾರು ಮಾಡಿದ್ದೀನಿ ಇವತ್ತು ನಮ್ಮ ಮನೆಯವರಿಗೆ. ಟಿಫನ್ ಅಂತ ಏನು ಡೈಲಿ ಮಾಡೋಕ್ಕೆ ಹೋಗೋದಿಲ್ಲ ಗೈಸ್, ಅವಾಗವಾಗ ಅಷ್ಟೇ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಅಷ್ಟೊಂದು ಟಿಫನ್ ಇಷ್ಟಪಡಲ್ಲ. ನಮ್ಮ ಹೇಮಂತ್ ದಿವನ್ ಮೇಲೆ ಮಲಗ್ತಿದ್ದ, ಅವನಿಗೆ ದಿವನ್ ಮೇಲೆ ಗಾಳಿ ಬರಲ್ಲ ಅಂತೇಳಿ ಫ್ಯಾನ್ ಕೆಳಗಡೆನೇ ಹಾಸ್ಕೊಂಡು ಅಲ್ಲೇ ಮಲಗ್ತಾನೆ. ಇನ್ನು ಅವನು ಎದ್ದು ಹಾಸಿಗೆ ಎಲ್ಲ ಎತ್ತಿಟ್ಟಾದಮೇಲೆ ನಾನು ಒಂದು ಕಡೆ ಇಲ್ಲಿಂದ ಕಸ ಹೊಡ್ಕೊಂಬರ್ತಾಯಿದ್ದೀನಿ. ಗೈಸ್, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋಷ್ಟರೊಳಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಅವರು ಡೈಲಿ ಪೂಜೆ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡೋಗ ಅಭ್ಯಾಸ ಅವರಿಗೆ. ಅದಕ್ಕೋಸ್ಕರ ಅವ್ರು ಕೆಲ್ಸಕ್ಕೆ ಹೋಗೋಷ್ಟರೊಳಗೆ ನಾನೆಲ್ಲ ಕೆಲಸ ಮುಗಿಸ್ತೀನಿ. ಅಂದರೆ ಬೇರೆ ಬಟ್ಟೆ ತೊಳೆಯೋದು, ಇನ್ನು ನನ್ನ ಮನೆ ಕೆಲಸ ಬಿಟ್ಟರೆ ಇನ್ನು ಅವ್ರಿಗೇನು ಬೇಕು ಬೆಳಗ್ಗೆ ಎದ್ದು ಕಸ ಹೊಡೆದು ಹೊಸ್ಲು ತೊಳೆದು ಅದೆಲ್ಲ ಮಾಡೋ ಕೆಲಸ ಎಲ್ಲ ನಾನು ಬೇಗನೆ ಮುಗಿಸ್ಕೊಂಬಿಡ್ತೀನಿ. ಮತ್ತು ಅವ್ರು ಹೋದ್ಮೇಲೆ ಇದೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ, ಅವ್ರು ಇದ್ದಾಗಲೇ ಮಾಡ್ತೀನಿ. ಏಕೆಂದರೆ ಅವರು ಬೆಳಿಗ್ಗೆನೇ ಪೂಜೆ ಮಾಡೋಗ್ತಾರಲ್ಲ, ಅದರಿಂದ. ಇನ್ನು ನಾನೆಲ್ಲ ರೆಡಿಯಾಗಿ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಮೇಲಾಗುತ್ತೆ. ಅದಕ್ಕೋಸ್ಕರ ಅವ್ರು ಬೆಳಿಗ್ಗೆನೇ ಮಾಡ್ತಾರೆ. ಈವ್ನಿಂಗ್ ಟೈಮ್ ನಾನು ಮಾಡ್ಕೋತೀನಿ ನೋಡಿ. ನಾನಿನ್ನೂ ಎಷ್ಟೊತ್ತಾಗಿದೆ, ಒಂದೊಂದು ದಿನ ಕತ್ಲಿದ್ದಂಗೆ ಎಲ್ಲ ಕೆಲಸ ಮಾಡ್ತೀನಿ. ಇವತ್ತು ತುಂಬ ಲೇಟಾಗಿ ಹೋಗಿದೆ ಗೈಸ್. ಒಂದು ಕಡೆ ನಮ್ಮ ಮನೆಯವ್ರಿಗೆ ಬಾಕ್ಸು ರೆಡಿ ಮಾಡಬೇಕು, ಒಂದು ಕಡೆ ಮನೆ ಕೆಲಸನೂ ಮುಗಿಸ್ಕೋಬೇಕು. ಅಂದರೆ ಬೆಳಿಗ್ಗೆ ಟೈಮೇ ಹಡಾವಿಡಿಯಾಗಿ ರೆಡಿಯಾಗಿ ಹೋಗ್ಬಿಡ್ತೀನಿ. ಏಕೆಂದರೆ ಡೇ ಎಲ್ಲ ಸ್ವಲ್ಪ ಫ್ರೀಯಾಗಿರ್ತೀನಿ ಗೈಸ್ ನಾನು. ಬೆಳಿಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ರಿಸ್ಕು, ಏಕೆಂದರೆ ಇವ್ರು ಇದ್ದಾಗೇ ಕೆಲಸ ಜಾಸ್ತಿ. ಇವರೆಲ್ಲ ಕೆಲ್ಸಕ್ಕೆ ಹೋದಾಗ, ಆಮೇಲೆ ಹೇಮಂತ್ ಕಾಲೇಜ್ಗೆ ಹೋದಾಗ ಸ್ವಲ್ಪ ನಾನು ಆರಾಮಾಗಿರ್ತೀನಿ ಫ್ರೀಯಾಗಿ ಅಂದ್ರೆ ಕೆಲಸ ಇಲ್ಲದೆ ಏನಲ್ಲ. ಎನಿ ಟೈಮ್ ಮನೇಲಿ ಇರೋರಿಗೆ ಗೊತ್ತಿರುತ್ತೆ, ಎನಿ ಟೈಮ್ ಕೆಲಸ ಇದ್ದೇ ಇರುತ್ತೆ, ಏನಾದರೂ ಹುಡಿಕೊಂಡು ಮಾಡ್ತಾಯಿದ್ರೆ. ನಮ್ಮ ಮನೇಲಿ ಹಾಗೇನಿಲ್ಲ. ಅಟ್ಲೀಸ್ಟ್ ಬಟ್ಟೆ ಹೊಲಿಯೋದಾದರೂ ಇರುತ್ತೆ ನನಗೆ. ಫೈನಲಾಗಿ ಡೈಲಿ ಅದು ಪ್ರಾಸೆಸ್ ಇದ್ದಿದ್ದೆ. ನಾನು ಹೊರ್ಗಡೆದೆಲ್ಲ ಕಸ ಹೊಡೆದ್ಬಿಟ್ಟು ಹೊಸ್ಲು ತೊಳಿತಾ ಇದ್ದೀನಿ. ಡೈಲಿ ಅಷ್ಟೇ, ನಾನು ನೀರು ಎಲ್ಲ ಕೆಳಗಡೆ ಹೋಗೋ ಹಾಗಿಲ್ಲ, ಅದಕ್ಕೆ ಸ್ವಲ್ಪ ಹಾಕಿ ತೊಳಿತೀನಿ. ಪಕ್ಕದ ಮನೆವರೆಗೂ ಹೋಗ್ಬಿಡ್ತವೆ ಅಂತೇಳಿ ತೊಳೆದ್ಬಿಟ್ಟು ಹಾಗೆ ಮಾಪಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ಗೈಸ್. ನಾನು ವಿಭೂತಿ ಹಚ್ಚಿರ್ತೀನಲ್ವಾ ಹೊಸ್ಲಿಗೆ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರಲ್ಲೇ ಒರೆಸ್ಬೇಕು. ವಿಭೂತಿ ಹಚ್ಚಿಲ್ಲ ಅಂದರೆ ಏನಾಗಲ್ಲ. ವಿಭೂತಿ ಹಚ್ಚಿರ್ತೀನಿ, ಅಂಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಗ ಮಾಪ್ ತೊಗೊಂಡು ಒರೆಸ್ಬಿಡ್ತೀನಿ. ನನಗೆ ಡೈಲಿ ವ್ಲಾಗ್ಸ್ ಯಾಕೆ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೋಡಿ, ಡೈಲಿ ಇದ್ದಿದ್ದೇ ರೊಟೀನ್. ಡೈಲಿ ಎದ್ದೇಳೋದು, ಹೊಸ್ಲು ತೊಳೆಯೋದು, ಪೂಜೆ ಮಾಡೋದು, ಅಡುಗೆ ಮಾಡೋದು, ಇದೇ ಥರ ಇರುತ್ತೆ. ಬಟ್ ಇಲ್ಲಿ ಡಿಫ್ರೆಂಟಾಗಿ ಏನೂ ಅಷ್ಟೊಂದು ಇರಲ್ಲ. ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ಮಾಡಲ್ಲ. ಯಾವಾಗಾದರೂ ವಾರಕ್ಕೊಂದು ಸಲ, ವಾರಕ್ಕೆ 2 ಸಲ ಆ ಥರ ಮಾಡ್ಬೋದು ಡಿಫ್ರೆಂಟಾಗಿ. ಡೈಲಿ ಇದ್ದಿದ್ದೇ ಗೈಸ್, ಎಲ್ಲರೂ ಮನೇಲಿ ಯಾವ ಥರ ಇರುತ್ತೋ ಅದೇ ಥರ. ಅದಕ್ಕೋಸ್ಕರನೇ ಮಾಡೋಕ್ಕಾಗ್ತಿರಲ್ಲ ನನಗೆ. ಇನ್ನು ಬೇರೆ ಏನಾದರೂ ಹೇರ್ ಕೇರ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಆ ಥರ ಏನಾದರೂ ನಾನು ಮಾಡ್ಕೊಳ್ಳುವಾಗ ಡೈರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಅದಕ್ಕೆ ವಿಡಿಯೋಗೋಸ್ಕರ ಅಂತಲೇ ಏನು ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತೊಂದು ಕಡೆ ನಮ್ಮ ಮನೆಯವರಿಗೆ ಲೇಟಾಗಿ ಹೋಗಿದ್ದೆ. ಅವ್ರು ನೋಡಿದರೆ ಬೇಗ ಎಷ್ಟೊತ್ತಾಯಿತು ನೋಡು, ಟೈಮ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಡಿಯೋ ಮಾಡಿಕೊಂಡು ನನಗೆ ಮನೆ ಕೆಲಸ ಮಾಡೋದಕ್ಕಾಗೋದಿಲ್ಲ ಗೈಸ್. ಅದಕ್ಕೋಸ್ಕರನೇ ನಾನು ಮಾರ್ನಿಂಗ್ ರೊಟೀನ್ ತೋರಿಸಲ್ಲ. ಏನೇ ಇದ್ದರೂ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋದ್ಮೇಲೆ ವೀಡಿಯೋಸ್ ಕಂಟಿನ್ಯೂ ಮಾಡೋದು. ಯಾಕೆಂದರೆ ಅವ್ರಿಗೆ ಟೈಮ್ ಆಗ್ತಾ ಇರುತ್ತೆ. ನಾನು ಒಂದು ಕಡೆ ವಿಡಿಯೋ ಮಾಡಿಕೊಂಡು ಆಮೇಲೆ ಕೆಲಸ ಮಾಡಿಕೊಂಡು, ನಿಮಗೆ ಗೊತ್ತಿದ್ದೆ ವಿಡಿಯೋ ಅಂದರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸೆಲ್ಫ್ ವಿಡಿಯೋ ಮಾಡ್ಕೋಬೇಕು ಅಂದರೆ ಆಫ್ ಮಾಡ್ಕೋಬೇಕು, ಆನ್ ಮಾಡ್ಕೋಬೇಕು, ಪೊಸಿಷನ್ ನೋಡ್ಕೋಬೇಕು, ಇದ್ದೇ ಇರುತ್ತೆ. ಅದು ಮನೆ ಕೆಲಸದ ಜೊತೆ ಇದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತೇಳಿ ನಾನು
ಜಾಸ್ತಿ ನಮ್ಮ ಮನೆಯವ್ರು ಇದ್ದಾಗ ವೀಡಿಯೋಸ್ ಮಾಡಲ್ಲ, ಯಾಕಂದರೆ ಅವ್ರಿಗೆ ಟೈಮ್ ಆಗೋಗುತ್ತೆ ಅಂತ ಅಷ್ಟೇ ಬೈತಾರೆ. ಅಂದರೆ ವೀಡಿಯೋಸ್ ಮಾಡೋದ್ರಿಂದ ಅವ್ರೇನು ಅನ್ನಲ್ಲ, ವೀಡಿಯೋಸ್ ಮಾಡು, ಬಟ್ ನನಗೆ ಟೈಮಿಗೆ ಕರೆಕ್ಟಾಗಿ ಡ್ಯೂಟಿಗೆ ಹೋಗೋಷ್ಟರೊಳಗೆ ಎಲ್ಲ ರೆಡಿ ಮಾಡಿಕೊಡು ಅಂತ ಕೇಳ್ತಾರೆ. ಸೊ ನಾನು ಅದಕ್ಕೆ ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲಿ ಜಾಸ್ತಿ ಅವ್ರು ಕಾಣಿಸ್ಕೊಂಡೇ ಇರೋದಕ್ಕೆ ಕಾರಣವೇ ಇದು. ಅವ್ರಿಗೆ ಟೈಮ್ ಇರಲ್ಲ. ಇನ್ನು ಈವ್ನಿಂಗ್ ಟೈಮ್ ಬಂದಾಗಾದರೆ ಫ್ರೀಯಾಗಿರ್ತಾರೆ, ಬಟ್ ಅವಾಗೂ ಸುಸ್ತಾಗಿ ಬಂದು ಮಲಗಿರ್ತಾರೆ ಅಂತೇಳಿ ಅವರು ಜಾಸ್ತಿ ಇನ್ವಾಲ್ವ್ ಆಗಲ್ಲ ಅಷ್ಟೇ ಗೈಸ್ ವೀಡಿಯೋದಲ್ಲಿ. ನಾನು ಒಬ್ಬಳೇ ಯಾಕೆ ಮಾಡ್ತೀನಿ ಅಂದರೆ ಇದೇ ರೀಸನ್ನು. ಇನ್ನು ಅವ್ರಿಗೂ ಎಲ್ಲ ರೆಡಿ ಮಾಡಿಕೊಟ್ಟು ನಾನು ಎಲ್ಲ ಅವ್ರಿಗೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಟ್ಟೆ. ಇನ್ನು ಅವ್ರೂ ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದಾರೆ. ಅವ್ರದ್ದು ಡೈಲಿ ರೊಟೀನ್ ಇದಾಗಿರುತ್ತೆ ಗೈಸ್. ನಾನು ಎದ್ದು ಕಸ ಹೊಡೆದು ಹೊಸ್ಲು ತೊಳೆದು ಕೊಟ್ಟರೆ ಇನ್ನು ಅವರೂ ಪೂಜೆ ಮಾಡಿ ಡ್ಯೂಟಿಗೆ ಹೊರಡ್ತಾರೆ. ಇನ್ನು ಅದು ಒಂದಿನೂ ಮಿಸ್ ಆಗಂಗಿಲ್ಲ. ಇನ್ ಕೇಸ್ ನಾನು ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಹೇಮಂತ್ ಆದರೂ ಅದೆಲ್ಲ ಮಾಡಿಕೊಡ್ತಾನೆ. ಇನ್ನು ನಮ್ಮ ಮನೆಯವ್ರಿಗೆ ನಾನು ಆವಾಗಲೇ ಹೇಳ್ದಂಗೆ ನೈಟೇ ಗಂಜಿ ಕಾಸಿ ಇಟ್ಟಿರ್ತೀನಿ ಅಂತ ಅನ್ನಲ್ಲ, ಬೆಳಿಗ್ಗೆ ಟೈಮು ಒಂದು ಗ್ಲಾಸ್ ಗಂಜಿ ಕುಡ್ಕೊಂಡು ಡ್ಯೂಟಿಗೆ ಹೊರಡ್ತಾರೆ. ಗೈಸ್ ಗಂಜಿಯಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ. ಆಲ್ಮೋಸ್ಟ್ ನಮಗೆ ಗೊತ್ತೇ ಆಗಿರಲ್ಲ ಗೈಸ್, ಎಲ್ಲ ಇದೂ ರಿಕವರಿ ಆಗುತ್ತೆ. ಸೊ ಅಟ್ಲೀಸ್ಟ್ ಸಮ್ಮರಲ್ಲಾದರೂ ಒಂದೊಂದು ಗ್ಲಾಸ್ ಗಂಜಿ ಕುಡೀರಿ ಅಂತ ಬಯಸ್ತೀನಿ. ನಿಮ್ಗೆ ಹಾಗೆ ಕುಡಿಯೋಕ್ಕಾಗಿಲ್ಲ ಅಂದರೂ ಮೊಸರು ಈರುಳ್ಳಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದರೂ ಕುಡಿಬೋದು. ಇನ್ನು ನಮ್ಮ ಮನೆಯವರೆಲ್ಲ ಹೊರಟ್ರು ಗೈಸ್. ಲಂಚ್ ಅಲ್ಲ, ಇದು ಟಿಫನ್ನು. ಆ್ಯಕ್ಚುಲಿ ಲಂಚ್ ಟೈಮಿಂಗ್ ಮನೆಗೆ ಬರ್ತಾರೆ, ಅದಕ್ಕೋಸ್ಕರ ಟಿಫನ್ ಅಂದರೆ ಒಂದು ಬಾಕ್ಸ್ ಅಷ್ಟೇ ಕಳಿಸ್ತೀನಿ. ನೋಡಿ ಗೈಸ್, ಇದು ನಮ್ಮ ಗಿಡಗಳೆಲ್ಲ ನೀರು ಕುಡ್ಕೊತಾನೆ ಇಲ್ಲ, ಮಣ್ಣೆಲ್ಲ ಗಟ್ಟಿಯಾಗಿದೆ ಅನಿಸುತ್ತೆ, ಚೇಂಜ್ ಮಾಡಬೇಕು. ನೀರೆಲ್ಲ ಒಯ್ದಿದ್ದು ನೀರೆಲ್ಲ ಬಂದು ಕೆಳಗಡೆ ಪ್ಲೇಟಲ್ಲಿ ನಿಂತ್ಕೊತಾ ಇದೆ ಗೈಸ್. ಚೇಂಜ್ ಮಾಡಬೇಕು, ಟೈಮೇ ಸಿಗ್ತಾಯಿಲ್ಲ. ಯಾವಾಗಾದರೂ ಟೈಮ್ ಸಿಕ್ಕಾಗ ಮಣ್ಣಾದರೂ ಚೇಂಜ್ ಮಾಡಬೇಕು. ಅದಕ್ಕೇನಾದರೂ ಒಂದು ಸಜೆಷನ್ ಹುಡುಕಬೇಕು. ನಮ್ಮ ಮನೆಯವರು ಸ್ವಲ್ಪ ಕತ್ಲಿದ್ದಂಗೆ ಡ್ಯೂಟಿಗೆ ಓಡ್ತಾಯಿದ್ರು. ಇವತ್ತು ಎಷ್ಟು ಬೆಳಗಾಗಿದೆ ನೋಡಿ ಗೈಸ್. ವಿಡಿಯೋ ಮಾಡ್ಕೊಂಡು ನಾನು ಕೆಲಸ ಮಾಡ್ತಿರೋದ್ರಿಂದನೇ ಲೇಟ್ ಆಯಿತು ಅಂತ ನನಗನ್ಸುತ್ತೆ. ಅವರು ಬೇಗನೆ ರೆಡಿಯಾಗಿರ್ತಾರೆ. ಅವ್ರ ಆಫೀಸಲ್ಲಿ ಟೈಮಿಂಗ್ಸ್ ಅಂತ ಇದೆ, 6:30 7 ಒಳಗೆ ಹೋಗಬೇಕು. ಇನ್ನು ನಾನು ಅವ್ರ ಡ್ಯೂಟಿಗೆ ಹೋದ್ಮೇಲೆ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನು ಹಸಿರು ಕಾಳು ನೆನೆಸ್ತಾ ಇದ್ದೀನಿ ಗೈಸ್. ನಮ್ಮ ಕಡೆ ಹೆಸ್ರು ಕಾಳು ಅಂತ ಕರಿತೀವಿ, ಒಂದೊಂದು ಕಡೆ ಹಸಿರು ಕಾಳು ಅವ್ರವ್ರ ಭಾಷೆ ಪ್ರಕಾರ ಕರೀತಾರೆ. ಇನ್ನು ಬಿಸಿಲು ಜಾಸ್ತಿ ಅಂತೇಳಿ ಹೆಸ್ರು ಕಾಳು ಸ್ವಲ್ಪ ಮೊಳಕೆ ಕಟ್ಟೋಣ ಅಂತೇಳಿ ನೆನೆಸ್ತಾ ಇದ್ದೀನಿ. ತೊಳೆದ್ಬಿಟ್ಟು ಇದು ಅಂಗಡಿದೆ ಗೈಸ್, ಏನು ಬೆಳೆದಿದ್ದೇನಲ್ಲ, ಅಂಗಡಿಯಿಂದ ತಂದಿರೋದೆ. ಇನ್ನು ಈ ಕಡೆ ಕಾಬೂನ್ ಕಡಲೆನೂ ಅಷ್ಟೇ ಮಧ್ಯಾಹ್ನ ಸಾಂಬಾರ್ಗೆ ಆಗುತ್ತೆ ಅಂತೇಳಿ ನೆನೆಸ್ತೀನಿ. ಇನ್ನು ಮನೆಯವ್ರ ಡ್ಯೂಟಿಗೆ ಹೋದ್ಮೇಲೆ ನನ್ನ ಕೆಲಸ ಶುರು ಮಾಡ್ಕೋತೀನಿ ಅಂತೀನಲ್ಲ, ಇದೇ ಥರದ್ದೇ. ಮಧ್ಯಾಹ್ನ ಸಾಂಬಾರ್ಗೇನು, ಆಮೇಲೆ ಮನೆ ಕೆಲಸ, ಬಟ್ಟೆ ತೊಳೆಯೋದು, ಬೇಜಾನ್ ಕೆಲಸ ಇರುತ್ತೆ ಗೈಸ್ ಮನೇಲಿ. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಕೆಲಸ ಹೊರಗಡೆ ಹೋಗಿ ಬಂದರೆ ಏನು ಮಾಡಿದ್ಯಾ ಅಂತ ಕೇಳ್ತಾರೆ, ಬಟ್ ಮನೇಲಿ ಇರೋರಿಗೆ ಗೊತ್ತಿರುತ್ತೆ ಏನೇನು ಕೆಲಸ ಇರುತ್ತೆ ಅಂತ ಹೇಳಿ. 5 ನಿಮಿಷ ರೆಸ್ಟೂ ಸಿಗಲ್ಲ. ಇನ್ನು ಮಕ್ಕಳಿರೋರ ಮನೆಯಲ್ಲಂತೂ ಹೇಳಲೇಬೇಡಿ, ಅವ್ರಿಗೆ ಕುತ್ಕೊಳ್ಳೋಕ್ಕೂ ಟೈಮ್ ಸಿಗೋದಿಲ್ಲ ಅಂತ ಇನ್ನೇ ಹೇಳ್ಬೋದು, ಅಷ್ಟು ಕೆಲಸ ಇರುತ್ತೆ. ಬಟ್ ಫ್ರೀಯಾಗಿರೋರು ಇದ್ದೇ ಇರ್ತಾರೆ, ಆರಾಮಾಗಿರೋರು. ಕೆಲಸ ಹುಡಿಕೊಂಡು ಮಾಡಿದ್ರೆ ಬೇಜಾನಿರುತ್ತೆ. ಹಾಗೆಯೇ ಇನ್ನು ಸಮ್ಮರ್ ಸ್ಟಾರ್ಟ್ ಆಗಿದ್ದರಿಂದ ಇನ್ನು ಸ್ವೆಟರ್ಗೆಲ್ಲ ಏನು ಕೆಲಸ ಇಲ್ಲ ಅಲ್ವಾ, ಜಾಕೆಟ್ಸು ಆಮೇಲೆ ಸ್ವೆಟರ್ಸು ಅದಕ್ಕೆಲ್ಲ ಕೆಲಸ ಇಲ್ಲ ಅಂತೇಳಿ ಎಲ್ಲ ವಾಶ್ ಮಾಡಿ ಎತ್ತಿಡೋಣ ಅಂತ ಹೇಳಿ ತರ್ತಾಯಿದ್ದೀನಿ. ಇನ್ನು ನಾವು ಟೆರ್ರಸ್ ಮೇಲೆ ಬಟ್ಟೆ ತೊಳೆಯೋದು, ಹಾಗಾಗಿ ನಮ್ಮ ಹೇಮಂತ್ ಕೇಳ್ತಾ ಇದ್ದೀನಿ ಗೈಸ್ ಇವೆಲ್ಲ ಹೋಗಿ ನೆನೆಸಿಟ್ಬಾರು ಅಂತ ಹೇಳಿ. ಇವಾಗ ಅವ್ನು ಕಾಲೇಜ್ಗೆ ಹೋಗೋದಕ್ಕೂ ಮುಂಚೆನೇ ನೆನೆಸಿಟ್ಟು ಬಂದರೆ ನಾನು ಆಮೇಲಿಂದ ಹೋಗಿ ತೊಳೆದಾಕ್ಬೋದು ಅಂತ ಹೇಳಿ ಅಷ್ಟೇ. ಅದು ಸ್ವಲ್ಪ ನೆನ್ಕೊಂಡ್ರೇ ಕೊಳೆ ಬಿಡೋದು. ಆಲ್ರೆಡಿ ನಮ್ಮ ಹೇಮಂತನೂ ಕಾಲೇಜ್ಗೆ ಹೋಗಾಯಿತು, ನಾನು ತಿಂಡಿ ಅದು ತಿಂದ್ಕೊಂಡು ಬಟ್ಟೆ ತೊಳೆಯೋಣ ಅಂತ ಬಂದೆ ಗೈಸ್. ಫಸ್ಟು ಸ್ವೆಟರ್ ಎಲ್ಲ ತೊಳೆದಾಕ್ಬಿಟ್ರೆ ಬಿಸಿಲು ಚೆನ್ನಾಗಿದೆ ಆರ್ಕೊತವೆ ಅಂತೇಳಿ ಫಸ್ಟು ಸ್ವೆಟರ್ ಎಲ್ಲ ತೊಳೆದು ಆಮೇಲೆ ನಾನು ಬಟ್ಟೆ ವಾಶ್ ಮಾಡೋಕೆ ಕುತ್ಕೊತೀನಿ. ಸಖತ್ತು ಬಿಸಿಲು ಗೈಸ್, ಹೊಲ್ದಲ್ಲಿ ಅದು ಏನು ಕೆಲಸ ಮಾಡ್ತಾರೋ ಹೆಂಗೆ ಮಾಡ್ತಾರೋ ಅನಿಸುತ್ತೆ ನನಗೆ. ನನಗೊಂದು 1 ಅವರ್ ಕೂತಿದ್ದೇನೋ ಅಷ್ಟೇ ಬಟ್ಟೆ ತೊಳೆಯೋಕ್ಕೆ. 1 ಅವರ್ಗೆ ತಲೆನೋವು ಬಂದುಬಿಡ್ತು, ಅಷ್ಟು ಬಿಸಿಲು. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಲ್ಲ ಆಗಲಿ, ಸಖತ್ ಬಿಸಿಲಿದೆ ಗೈಸ್. ಊರಲ್ಲಿ ಅದು ಹೆಂಗೆ ಹ್ಯಾಂಡಲ್ ಮಾಡ್ತಾರೋ. ಈಗ ಊರ ಕಡೆನೂ ಅಷ್ಟೊಂದು ಬಿಸಿಲಲ್ಲಿ ಏನು ಕೆಲಸ ಇರೋಲ್ಲ. ಹುಣ್ಸೆಹಣ್ಣು ನಮ್ಮ ಕಡೆ ಆದರೆ ಹುಣ್ಸೆಹಣ್ಣಿಂದ ಒಂದು ಇರುತ್ತೆ ಅಷ್ಟೇ. ಮನೆ ಹತ್ರ ಹುಣ್ಸೆಹಣ್ಣು ಕುಟ್ಟೋದು, ಆಮೇಲೆ ಹುಣ್ಸೆಹಣ್ಣು ಆಯಕ್ಕೆ ಹೋದರೂ ಗಿಡದಡಲ್ಲೇ ಇರ್ತಾರೆ. ಬಟ್ ಬಿಸಿಲು ಮಾತ್ರ ಸಖತ್ತಾಗಿದೆ. ಇನ್ನು ಬಟ್ಟೆ ತೊಳ್ಕೊಂಡು ನಾನು ಕೆಳಗಡೆ ಬಂದು ಅಡುಗೆಗೆ ಇನ್ನೇನು ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು.
ಸಾಂಬಾರದು ಮಾಡಿ ಮುದ್ದೆ ಮಾಡಿ ರೆಡಿ ಮಾಡಿದ್ದೀನಿ ಗೈಸ್ ಊಟಕ್ಕೆ ಅಂತ ಹೇಳಿ. ಬೆಳಿಗ್ಗೆ ಕಾಬೂನ್ ಕಡಲೆ ನೆನೆಸಿದ್ದೆ ಅಲ್ವಾ, ಅದೇ ಸಾಂಬಾರು, ಕಾಬೂನ್ ಕಡಲೆ ಸಾಂಬಾರು, ಅನ್ನ, ಮುದ್ದೆ ಮಾಡಿದೆ. ನಮ್ಮ ಹೇಮಂತನು ಕಾಲೇಜಿಂದ ಬಂದ ತಕ್ಷಣ ಅವನು ಊಟ ಮಾಡಿಕೊಂಡು ಮೊಬೈಲ್ ನೋಡ್ತಾ ಇದ್ದಾನೆ. ಅಷ್ಟರೊಳಗೆ ನಾನು ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೆ ಗೈಸ್. ನೋಡಿ ಸೆಲ್ಫಿ ಸ್ಟಿಕ್ ಆರ್ಡ್ರ್ ಮಾಡಿದರು, ಅದನ್ನು ಟ್ರಯಲ್ ನೋಡ್ತಾ ಇದ್ದಾರೆ ಗೈಸ್. ಅದು ಲೆಂತ್ ಸ್ವಲ್ಪ ಕಡಿಮೆ ಆಯಿತು, ಚಿಕ್ಕದಾಯಿತು ಅಂತೇಳಿ ರಿಟರ್ನ್ ಮಾಡ್ತಾಯಿದ್ದೀವಿ. ಹೊಸದು ಇನ್ನೊಂದು ಬುಕ್ ಮಾಡಿದ್ದಾರೆ, ಸ್ವಲ್ಪ ಲೆಂತಿಯಾಗಿರೋದು. ಇದು ಕಡಿಮೆ ರೇಟೇನೆ, ಅದಕ್ಕೆ ಅವ್ರು ಅಷ್ಟು ಚಿಕ್ಕದಾಗಿ ಕೊಟ್ಟಿದ್ದಾರೆ. ನೋಡಿ ಇಷ್ಟೇ ಉದ್ದ ಇರೋದು. ಸೊ ರಿಟರ್ನ್ ಮಾಡಿಬಿಟ್ಟು ಹೊಸದು ಬಂದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಐ ಹೋಪ್ ನನ್ನ ಮಾರ್ನಿಂಗ್ ರೊಟೀನ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಗೈಸ್. ಓಕೆ, ಸಿಗೋಣ ನಾಳೆ ಒಳ್ಳೆ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.